ಚಾಲಕರು ನಾಳೆ ಗಾಡಿಯನ್ನ ಹತ್ತಬಾರದು. ಕನ್ನಡಿಗರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಈ ಬಂದನ್ನ ಮಾಡ್ತೇವೆ. ಯಾರೂ ಕೂಡ ಮನೆಯಿಂದ ಆಚೆ ಬರಬೇಡಿ, ಶಾಲಾ ಕಾಲೇಜುಗಳಿಗೆ ಹೋಗಬೇಡಿ, ಚಾಲಕರು ಗಾಡಿಯನ್ನ ಹತ್ತಬೇಡಿ ಅನ್ನೋದಾಗಿ ಈಗ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಕಡೆ ಮನವಿ ಮಾಡಿದ್ರು, ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಇದರ ನಡುವೆ ಬಂದ್ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬಂದ್ ನಿಲ್ಲೋದಿಲ್ಲ ಅನ್ನುವಂತ ಮಾತಾಡಿದ್ದಾರೆ. ನಾಳೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, 100ಕ್ಕೆ 100 ಕರ್ನಾಟಕ ಬಂದ್. ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆಯೂ ಇಲ್ಲ, ಮುಂದೋಗೋ ಪ್ರಶ್ನೆಯೂ ಇಲ್ಲ. ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ನಮಗೀಗಾಗಲೇ ಯಾವುದಕ್ಕೋಸ್ಕರ ನಾವು ಬಂದ್ ಮಾಡ್ತೀವಿ? ಒಂದು ನಿಮಿಷ, ಬಂದ್ ಅಂದ್ರೇನು? ಬಂದ್ ಒಂದಿನ ನೀವು ವಾಹನಗಳು ಓಡಿಸ್ಬೇಡಿ, ಮನೆಯಲ್ಲಿ ಆರಾಮಾಗಿರಿ, ಶಾಲಾ ಕಾಲೇಜುಗಳು ಮುಚ್ಚಿ. ಇದು ಒಂದು ರೀತಿ ಕ್ರಾಂತಿ ಅಲ್ಲ, ಇದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಲ್ಲಿ ಶಾಂತವಾಗಿ ನಿಮ್ಮ ಕಡೆ ಇರಿ. ಬಂದು ಯಾರ ಬಗ್ಗೆನೂ ಗಲಾಟೆ ಮಾಡೋಕ್ಕಾಗಲಿ, ನುಗ್ಗಕ್ಕಾಗಲಿ, ಒಡೆಯೋಕ್ಕಾಗಲಿ, ಬೆಂಕಿ ಇಡೋಕ್ಕಾಗಲಿ ಅಲ್ಲ. ಬಹುಶಃ ಪೊಲೀಸ್ನವರು ಇದನ್ನ ಎಲ್ಲೋ ಕರ್ನಾಟಕ ಬಂದ್ ಅಂದರೆ ಎಲ್ಲೋ ಬೆಂಕಿ ಇಡಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ತಿಳಿದಿರ್ಬೋದು. ಮೊದಲು ಅವ್ರು ಅರ್ಥ ಮಾಡ್ಕೊಳ್ಬೇಕು, ಕರ್ನಾಟಕ ಬಂದ್ ಯಾರಿಗಾಗಿ? ಉತ್ತರ ಕರ್ನಾಟಕಕ್ಕಾಗಿ. ಯಾರಿಗಾಗಿ? ಕಲ್ಯಾಣ ಕರ್ನಾಟಕಕ್ಕಾಗಿ, ಇಡೀ ರಾಜ್ಯಕ್ಕಾಗಿ, ಬೆಳಗಾವಿಗಾಗಿ, MESಗಾಗಿ, ಶಿವಸೇನೆ ವಿರುದ್ಧ ಬೆಳಗಾವಿ ಜಿಲ್ಲೆ ಅಧಿಕಾರ, ಸಾಂಬಾಜಿ ಪ್ರತಿಭಟನೆ, ಕಂಡಕ್ಟರ್ ಮೇಲೆ ಏಟ್ ಬಿದ್ದಿದೆ, ಕನ್ನಡ ಚಾಲಕನ ಮೇಲೆ ಬೆಳಗಾವಿಯಲ್ಲಿ ಹೊಡೆದಿದ್ದಾರೆ. ನೇರವಾಗಿ ಹೇಳ್ತೀನಿ, ಇಡೀ ಕರ್ನಾಟಕದ ಚಾಲಕರು ಒಂದೇ ಸಮನೆ ಹೇಳ್ತಾ ಇದ್ದೀನಿ, ರಾಜ್ಯಪಾಲರ ಚಾಲಕರಾಗ್ಬೋದು, ಮುಖ್ಯಮಂತ್ರಿ ಚಾಲಕರಾಗ್ಬೋದು, ಯಾರೇ ಚಾಲಕರಾಗ್ಲಿ, ನೀವು ಇಡೀ ಕರ್ನಾಟಕದಲ್ಲಿ ವಾಹನ ಹತ್ತಲೇಬಾರದು. 22 ನಾಳೆ ಚಾಲಕರಿಗೆ ಶಕ್ತಿ ಕೊಡೋದಕ್ಕೆ, ಚಾಲಕರಿಗೆ ಧೈರ್ಯ ತುಂಬೋದಕ್ಕೆ, ಚಾಲಕರಿಗೆ ನಾಳೆ ಒಂದು ರೀತಿ ಚಾಲಕರ ದಿನಾಚರಣೆ. ಯಾವುದೇ ಚಾಲಕರು ರಿಕ್ಷಾ, 4 ಚಕ್ರಗಳು, ಮುಖ್ಯಮಂತ್ರಿ, ಮಂತ್ರಿ, MLA, MP ಯಾರು ಗಾಡಿ ಹತ್ತಬಾರದು. ಎಸ್, ಇದು ವಾಟಾಳ್ ನಾಗರಾಜ್ ಅವರ ಮಾತು. ಅಂದರೆ ಒಂದು ಕಡೆ ಅವರು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಬಂದಂತೂ ಮಾಡೇ ಮಾಡ್ತೀವಿ, ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಬಂದಂತೂ ನಿಲ್ಲಲ್ಲ, ಬಂದ್ ಖಂಡಿತವಾಗಿಯೂ ಕೂಡ ಇರುತ್ತೆ. ಸಾರ್ವಜನಿಕರು ಕೂಡ ಈ ಬಂದ್ನ ಉದ್ದೇಶವನ್ನು ತಿಳ್ಕೊಳ್ಳಿ, ಬಂದ್ಗೆ ಬೆಂಬಲವನ್ನು ಕೊಡಿ ಅನ್ನೋದು ವಾಟಾಳ್ ನಾಗರಾಜ್ ಅವರ ಮನವಿ. ಜೊತೆಗೆ ಬಂದ್ನ ಪ್ರಮುಖವಾದಂಥ ಉದ್ದೇಶಗಳನ್ನು ಕೂಡ ಅವರು ಜನರಿಗೆ ತಿಳಿ ಹೇಳಿದ್ದಾರೆ. ಇದರಲ್ಲಿ ಭಾಳ ಪ್ರಮುಖವಾಗಿ ಬೆಳಗಾವಿಯಲ್ಲೇನು ಕನ್ನಡ ಮಾತನಾಡಿದ್ದಕ್ಕೆ ಕಂಡಕ್ಟರ್ನ ಮೇಲೆ ಹಲ್ಲೆ ಆಯ್ತಲ್ಲ, ಅದನ್ನು ಪ್ರಮುಖವಾಗಿ ಮಾತನಾಡ್ತಾ ಇದ್ದಾರೆ. ಒಬ್ಬ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಆಗುತ್ತೆ ಅಂತ ಅಂದರೆ ಇದನ್ನೆಲ್ಲ ನಾವೆಲ್ಲ ಸೇರಿ ಖಂಡಿಸಬೇಕು. ಅವ್ರು ಯಾರು ನಮ್ಮ ರಾಜ್ಯದಲ್ಲಿ ಬಂದು ದಬ್ಬಾಳಿಕೆ ಮಾಡೋದಕ್ಕೆ? ಅಂಥವ್ರ ಮೇಲೆ ಯಾಕೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಸಹಜವಾಗಿದು ಇದ್ದೇ ಇತ್ತು ಎಲ್ಲರಲ್ಲೂ ಕೂಡ ಪ್ರಶ್ನೆ. ಹಾಗಾಗಿನೇ ಎಲ್ಲ ಚಾಲಕರು, KSRTC, BMTC, ಎಲ್ಲ ಖಾಸಗಿ ಬಸ್ಗಳ ಚಾಲಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್, ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ನಾಳೆ ಸಂಪೂರ್ಣವಾಗಿ ಬಂದ್ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅವರು ಬಹಳ ಸ್ಪಷ್ಟವಾಗಿ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇರುತ್ತೆ, ಬಂದ್ ಯಶಸ್ಸಾಗುತ್ತಾ ಇಲ್ವಾ? ಯಾಕೆ ಅಂತ ಹೇಳಿದರೆ ಸಾಕಷ್ಟು ಬೆಂಬಲ ಸಿಕ್ಕಿಲ್ಲ. ಹಾಗಾಗಿ
ಎಸ್ ರಾಮ್, ಖಂಡಿತವಾಗಿಯೂ ಏನು ಬಂದ್ಗೆ ಈಗಾಗಲೇ ವಾಟಾಳ್ ನಾಗರಾಜ್ ಕರೆಯನ್ನ ನೀಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಬಂದ್ ಏನಿದೆ, ವಿಶೇಷವಾಗಿ ಬೆಳಗಾವಿಯಲ್ಲಿ ಆದಂತಹ ಒಂದು ಘಟನೆಯನ್ನ ಆಧರಿಸಿ, ಅದೇ ರೀತಿಯಾಗಿ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಒಂದಿಷ್ಟು ಅಪಮಾನಗಳಾಗಿರಬಹುದು, ಅನ್ಯಾಯಗಳಾಗಿರಬಹುದು, ಇದನ್ನೆಲ್ಲವನ್ನ ಒಟ್ಟುಗೂಡಿಸಿಕೊಂಡು ಅದರ ವಿರುದ್ಧವಾಗಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರೇನಿದ್ದಾರೆ ಎಲ್ಲ ಒಂದು ಸಂಘಟನೆ ಒಟ್ಟು ಮಾಡಿಕೊಂಡು ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಬಂಧನ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಕರೆಯನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ನಾಳೆ ಬೆಂಗಳೂರಿನಲ್ಲಿ ಈ ಒಂದು ಬಂಧನ ಬಿಸಿ ಮುಕ್ಕಾಲು ಅಂಶ ತಟ್ಟಲಿಕ್ಕಿರುವಂಥದ್ದು. ಕಾರಣ, ಮುಕ್ಕಾಲಕ್ಕೂ ಹೆಚ್ಚು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನ ನೀಡಿರುವಂಥದ್ದು. ಒಂದಿಷ್ಟು ಸಂಘಟನೆಗಳು ಮಾತ್ರ ನೈತಿಕ ಬೆಂಬಲವನ್ನ ನೀಡಿರುವಂಥದ್ದು. ಇದರ ಜೊತೆಗೆ ಮತ್ತಷ್ಟು ಸಂಘಟನೆಗಳು ಏನೋ ಒಂದಿಷ್ಟು ಸ್ವಪ್ರತಿಷ್ಠೆ ಆಗಿರ್ಬೋದು ಅಥವಾ ವೈಮನಸ್ಸುಗಳಾಗಿರ್ಬೋದು, ಈ ಒಂದು ವೈಮನಸ್ಸುಗಳ ಕಾರಣದಿಂದಾಗಿ ಸ್ವಲ್ಪ ಈ ಒಂದು ಬಂದ್ ವಿಚಾರದಿಂದ ಸ್ವಲ್ಪ ದೂರಕ್ಕೆ ನಿಂತಿರುವಂಥದ್ದು. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ನೋಡ್ತಾ ಹೋಗೋದಾದ್ರೆ ಏನೋ ರಾಜ್ಯದಲ್ಲಿರುವಂತಹ ಅನೇಕ ಸಂಘಟನೆಗಳಿಂದ ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ಆಟೋ ರಿಕ್ಷಾ ಕ್ಯಾಬ್ ಏನ್ಗಳಿದೆ ಎಲ್ಲ ಅಸೋಸಿಯೇಷನ್ಗಳು ಕೂಡ ವಾಟಾಳ್ ನಾಗರಾಜ್ ಪರವಾಗಿ ನಿಂತಿರುವಂಥದ್ದು. ಅದರ ಜೊತೆಗೆ ಏನು ಗೂಡ್ಸ್ ವೆಹಿಕಲ್ಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಅದೇ ರೀತಿಯಾಗಿ APMC ಮಾರುಕಟ್ಟೆಯ ಕಾರ್ಮಿಕರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನ ನೀಡಿರುವಂಥದ್ದು. ಇದರಿಂದಾಗಿ ಪ್ರಮುಖವಾಗಿ ಈ ಒಂದು ಬಂದು ಯಶಸ್ವಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ದಿನನಿತ್ಯದ ಬೇಕಾಗಿರುವಂತಹ ತರಕಾರಿಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಇದನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಮಾರುಕಟ್ಟೆಗಳಿಗೆ ಹೋಗಬೇಕಾಗತ್ತೆ. ಆದ್ರೆ ಈ ಮಾರುಕಟ್ಟೆಗಳೇ ಸಂಪೂರ್ಣವಾಗಿ ಬಂದ್ ಆಗೋದ್ರಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಶನಿವಾರ ಆಗಿರೋದ್ರಿಂದ, ಅದರಲ್ಲೂ 4ನೇ ಶನಿವಾರ ಆಗಿರೋದ್ರಿಂದಾಗಿ ಪ್ರಮುಖವಾಗಿ ಒಂದಿಷ್ಟು ಸಿಲಿಕಾನ್ ಸಿಟಿ ಮಂದಿ ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ. ಬಾರ್ಗಳಿಗೆ ಹೋಗ್ಬೇಕು, ಪಬ್ಗಳಿಗೆ ಹೋಗ್ಬೇಕು, ಶಾಪಿಂಗ್ ಗಳಿಗೆ ಹೋಗ್ಬೇಕು ಅನ್ನುವಂತ ಒಂದಿಷ್ಟು ರೂಪುರೇಷೆಗಳನ್ನ ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ಶನಿವಾರ ದಿನವೇ ಈ ಒಂದು ಬಂದನ್ನ ಮಾಡಿಕೊಂಡಿರೋ ನಿಟ್ಟಿನಲ್ಲಿ ಜನರಿಗೆ ಕೂಡ ಒಂದಿಷ್ಟು ಸಮಸ್ಯೆಗಳು ಆಗಬಹುದಂಥದ್ದು. ಯಾಕಂತ ಹೇಳಿದ್ರೆ ಒಂದೆಡೆ ಆಟೋ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದೆ. ಸುಮಾರು 500ಕ್ಕೂ ಹೆಚ್ಚು ಆಟೋ ಸಂಘಟನೆಗಳೇನಿದೆ ಎಲ್ಲರೂ ಒಟ್ಟುಗೂಡಿ ರಸ್ತೆಗೆ ಆಟೋಗಳು ಇಳಿಯೋದಿಲ್ಲ, ಅದರ ಜೊತೆಗೆ ಓಲಾ ಉಬರ್ಗಳ ಸೇವೆಯನ್ನು ಆರಂಭಿಸುವುದಿಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಕೂಡ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳಿನ ಒಂದು ಬಂದ್ ಏನಿದೆ ಸಂಪೂರ್ಣವಾಗಿ ಯಶಸ್ವಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ವೈಮನಸ್ಸಿನ ಕಡೆಗೆ ಹೋಗ್ತಾ ಬಂದ್ರೆ ಒಂದಿಷ್ಟು ಸಂಘಟನೆಗಳು ಇದಕ್ಕೆ ಟಕ್ಕರ್ ನೀಡಬೇಕನ್ನುವಂತಹ ನಿಟ್ಟಿನಲ್ಲಿ ವಿವಿಧ ಬಗೆಯ ಪ್ರತಿಭಟನೆಗಳನ್ನು ಮಾಡುವಂತದ್ದು ಮತ್ತೆ ಇದಕ್ಕೆ ನೈತಿಕ ಬೆಂಬಲವನ್ನ ಸೂಚಿಸುವಂತ ವಿಚಾರವನ್ನ ಮಾಡ್ತಾ ಇದೆ. ಆದ್ರೆ ಎಲ್ಲೋ ಈ ಎರಡು ಬಣಗಳ ಗುದ್ದಾಟದಲ್ಲಿ ಬಂದ್ನ ಎಫೆಕ್ಟ್ ಕೊಂಚ ಮಟ್ಟಿಗೆ ಕಮ್ಮಿ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇರುವಂತದ್ದು. ರಾಮ್, ಎಸ್, ಮತ್ತೊಂದು ಕಡೆ ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ವಿಭಿನ್ನ ಆಗಿರುತ್ತೆ ಯಾವಾಗ್ಲೂ ಕೂಡ. ಹಾಗೆ ನಾಳೆ ಬಂದ್ ಯಾವ ರೀತಿಯಾಗಿ ಸಾಗು ಹೋಗುತ್ತೆ, ಅವರ ಪ್ರತಿಭಟನೆಯ ಸ್ವರೂಪಗಳು ಹೆಂಗಿರುತ್ತೆ ಅಂತ? ಎಸ್, ಖಂಡಿತವಾಗಿ ವಾಟಾಳ್ ನಾಗರಾಜ್ ಅಂತ ಹೇಳಿದ್ರೆ ಅವರು ಒಂದು ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿ ಬಂದ್ ಮಾಡಿದಾಗ ಅಥವಾ ಪ್ರತಿಯೊಂದು ಬಾರಿ ಪ್ರತಿಭಟನೆಗಳನ್ನು ಮಾಡಿದಾಗ, ಪಾದಯಾತ್ರೆಗಳನ್ನು ಮಾಡಿದಾಗ ಹೊಸತನವನ್ನ ಹುಡುಕ್ತಾರೆ. ಉದಾಹರಣೆಗೆ ಕಾವೇರಿ ನೀರಿಗಾಗಿ ಒಂದು ಹೋರಾಟವನ್ನ ನಡೆಸುತ್ತಾರೆ. ಅಂತ ಸಂದರ್ಭದಲ್ಲಿ ಬಿಂದಿಗೆಯನ್ನ ಹಿಡಿದು ಇಡೀ ಬೆಂಗಳೂರಿನ ಸುತ್ತ ಒಂದು ರ್ಯಾಲಿಯನ್ನ ನಡೆಸಿದ್ರು. ಇದೇ ರೀತಿಯಾಗಿ ಈ ಬಾರಿ ಕೂಡ ಯಶಸ್ವಿಯಾಗಿ ಒಂದು ಬಂಧನ್ಗೆ ಕರೆಯನ್ನ ನೀಡಿರುವಂತದ್ದು, ಅದರ ಜೊತೆಗೆ ವಿಭಿನ್ನವಾಗಿ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನೋ ಬೆಳಗಾವಿಯಲ್ಲಿ ಮರಾಠಿ ಪುಂಡರಿಂದಾಗಿ KSRTC ಚಾಲಕನಿಗೆ ಹಾಗೆ ಕಂಡಕ್ಟರ್ಗೆ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಬಸ್ ಮಾದರಿಯಲ್ಲೇ ಒಂದು ಟ್ರಕ್ ಅನ್ನ ರೂಪಿಸಿಕೊಂಡು ಅದರಲ್ಲೇ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜಾಗಿರುವಂಥದ್ದು. ಆದ್ರೆ ಇದಕ್ಕೆ ಯಾವ ರೀತಿಯಾದಂತಹ ಸರ್ಕಾರ ಗೈಡ್ಲೈನ್ಸ್ ಅನ್ನು ಹೊರಡಿಸುತ್ತೆ, ಸರ್ಕಾರ ಯಾವ ರೀತಿಯಾಗಿ ಇದನ್ನ ಅಲೋ ಮಾಡುತ್ತಾ ಎನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಒಂದು ವಾಹನವನ್ನ ತಯಾರು ಮಾಡ್ತಾ ಇದ್ದಾರೆ, ಬಸ್ ಮಾದರಿಯ ಒಂದು ಟ್ರಕ್ ಅನ್ನ ಮಾಡಿಕೊಂಡು ಅದರಲ್ಲಿ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಒಂದು ಬೃಹತ್ ರ್ಯಾಲಿ ಬರಬೇಕು, ಯಾವುದೇ ರೀತಿಯಾಗಿ KSRTC ಆಗಿರಬಹುದು, BMTC ಬಸ್ನ ಚಾಲಕರಿಗೆ ಹಲ್ಲೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ರೂಪುರೇಷೆಯನ್ನ ಮಾಡಿರುವಂತದ್ದು. ಸ್ವತಃ ವಾಟಾಳ್ ನಾಗರಾಜ್ ಅವರೇ ಏನು KSRTC ಚಾಲಕರು ತೊಡುವಂತಹ ಕಾಕಿ ಬಟ್ಟೆಯನ್ನ ತೊಟ್ಟು ಏನು ವಾಟಾಳ್ ನಾಗರಾಜ್ ಅಂತ ಹೇಳಿದ ತಕ್ಷಣ ಒಂದು ಕ್ಯಾಪು ಅದರ ಜೊತೆಗೆ ವೈಟ್ ಅಂಡ್ ವೈಟ್ ಅಲ್ಲಿ ಬರ್ತಾರೆ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಈ ಬಾರಿ ಒಂದು ಪ್ರತಿಭಟನೆಗೆ ವಿಭಿನ್ನವಾಗಿ ಕಾಕಿ ಶರ್ಟ್ ಅನ್ನ ತೊಟ್ಟುಕೊಂಡು ಬರ್ಲಿಕ್ಕೆ ವಾಟಾಳ್ ನಾಗರಾಜ್ ಸ್ವತಃ ನಿರ್ಧಾರ ಮಾಡಿರುವಂತದ್ದು. ಆದ್ರೆ ಇದು ಈ ಒಂದು ಪ್ಲಾನ್ ಗಳನ್ನ ರೂಪಿಸಿಕೊಂಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನ ನಾಳೆ ಕಾದ್ ನೋಡ್ಬೇಕಾಗಿದೆ. ರಾಮ್, ಓಕೆ ಚರಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದ್ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಪ್ರತಿ ಬಾರಿ ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಎಲ್ಲ ಜನರನ್ನ ಹೋಗಿ ವಾಣಿಜ್ಯೋದ್ಯಮಿಗಳನ್ನ, ಬೀದಿ ವ್ಯಾಪಾರಿಗಳನ್ನ ಮತ್ತು ಇತರೆ ವ್ಯಾಪಾರಸ್ಥರನ್ನ ಮಹಲ್ಗಳಲ್ಲಿ ಹೋಗಿ ನಾವೆಲ್ಲ ಮಹಲ್ಗಳನ್ನ ಮನವೊಲಿಸಿ ಅವ್ರನ್ನ ನಮ್ಮ
ಒಂದು ಏನು ಬೆಂಬಲವನ್ನ ಕೇಳ್ತಾ ಇದ್ವೋ ಆ ಕೆಲಸ ನಾವು ಒಂದು ವಾಹನದಲ್ಲಿ ಹೋಗಿ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೋ, ಇಲ್ಲಿವರೆಗೆ ಯಾರೂ ನಿಲ್ಲಿಸ್ತಿರ್ಲಿಲ್ಲ. ಇವತ್ತು ಸರ್ಕಾರ ನೀವು ಪೊಲೀಸರನ್ನ ಇಟ್ಕೊಂಡು ಪೊಲೀಸರನ್ನ ಮುಖಾಂತರ ಈ ಬಂಧನ ವ್ಯವಸ್ಥಿತವಾಗಿ ನೀವು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ನೀವು ಯಾರನ್ನೇ ಹತ್ತಿಕ್ಬೇಕಾಗಿತ್ತು? ನಿನ್ನೆಯಿಂದ ನಿಮ್ಮ ಯೋಗ್ಯತೆಗಳೆಲ್ಲ ಗೊತ್ತಾಗ್ತಾ ಇದೆ. ಯಾರ್ಯಾರ ಯೋಗ್ಯತೆ ಏನೇನು ಅಂತ ಗೊತ್ತಾಗ್ತದೆ. ಆ ಸಂದಿನಲ್ಲಿ ಅಂತ ಹನಿ ಟ್ರ್ಯಾಪ್ ಮಾಡ್ತಾ ಇದಾರಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ನಮ್ಮನ್ನಲ್ಲ. ಸುಮಾರು 48 ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಿದಾರಲ್ಲ, ಅಂಥವ್ರನ್ನ ನೀವು ಬಂಧಿಸ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವತ್ತು ನಾವು ಈ ನಾಡಿಗೆ, ಈ ಭಾಷೆಗೆ, ಕನ್ನಡಿಗರ ಉದ್ಯೋಗಕ್ಕೆ, ಬೆಳಗಾಂನಲ್ಲಿ ಮರಾಠಿಗರ ಒಂದು ದಬ್ಬಾಳಿಕೆ, ದೌರ್ಜನ್ಯಕ್ಕೆ ನಾವು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ, ಇವತ್ತು ನೀವು ಸರ್ವಾಧಿಕಾರ ತೋರಿಸ್ಕೊಂಡು ಅಧಿಕಾರ ಕೊಡ್ತಾರೆ ಜನ. ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಕೊಟ್ಟಾಗ ಕನ್ನಡದ ಕೆಲಸವನ್ನು ಮಾಡಿ, ಕನ್ನಡಿಗರ ಕೆಲಸವನ್ನು ಮಾಡಿ, ಈ ನಾಡಿನ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು. ಎಲ್ಲಿ 29 ಜನ ಸಂಸದರು ಎಲ್ಲೋದ್ರು? ನಾಚಿಕೆ ಆಗಲ್ವಾ ನಿಮಗೆ? 29 ಜನ ಸಂಸದರು ಒಂದು ದಿನ ಆದ್ರೂ ಕೂಡ ಈ ನಾಡಿನ ಬಗ್ಗೆ, ಇಲ್ಲಿ ನಡೀತಾ ಇರೋ ದೌರ್ಜನ್ಯದ ಬಗ್ಗೆ, ಮರಾಠಿ ದೌರ್ಜನ್ಯದ ಬಗ್ಗೆ, ಮತ್ತೆ ಮಹದಾಯಿ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಉದ್ಯೋಗದ ಬಗ್ಗೆ ನೀವು ಕೇಂದ್ರದಲ್ಲಿ ಏನಾದ್ರೂ ಮಾತಾಡಿದ್ದೀರಾ? ನಾನು 2 ಪಕ್ಷಗಳಿಗೆ ಕೇಳ್ತೀನಿ, ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ. ವಿರೋಧ ಪಕ್ಷಗಳು ನೀವೇನ್ ಮಾಡ್ತಾ ಇದ್ದೀರಾ? ಕೇಂದ್ರದಲ್ಲಿ ನಿಮ್ ಸರ್ಕಾರ ಇದೆ, ನೀವೊಂದು ನಿಯೋಗ ಹೋಗ್ಬೋದಾಗಿತ್ತು. ಎಲ್ಲೋ ಎತ್ತಾಳು ಒಬ್ಬ ಕೂಗಾಡ್ತಾವ್ರೆ, ವಿಜೇಂದ್ರ ಕೂಗಾಡ್ತಾವ್ರೆ. ನಿಮ್ಮ ತಿಕ್ಕಾಟಗಳನ್ನ ಹೈಕಮಾಂಡ್ ತಗೊಂಡು ಹೋಗ್ತಾ ಇದ್ದೀರಲ್ಲ. ಆದ್ರೆ ಕನ್ನಡಿಗರ ಸಮಸ್ಯೆ ಏನಾದ್ರು ಒಂದು ದಿನ ನೀವು ಯಾರಾದ್ರೂ ತಗೊಂಡೋಗಿದ್ದೀರಾ? ಇದು ಸಾರಾ ಗೋವಿಂದು ಅವರ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಇನ್ನು ನಾಳೆ ಎಂದಿನಂತೆ